ನಿಮ್ಮ ಸ್ಟುಡಿಯೋ ಎಲ್ಲಿ ಲೊಕೇಟ್ ಆಗಿದೆ ಪ್ಲೀಸ್? Hi, my name is Jasindra. I am a professional tattoo artist. ನಮ್ಮ ಸ್ಟುಡಿಯೋ ಬಂದು ಆರ್ ನಗರದಲ್ಲಿ ಲೊಕೇಟ್ ಆಗಿದೆ. ಬ್ರೋ, ನಮ್ಮಂತ ಫಸ್ಟ್ ಟೈಮ್ ಟ್ಯಾಟೂ ಗೆ ತುಂಬಾ ಡೌಟ್ಸ್ ಇರುತ್ತೆ. ಟ್ಯಾಟೂ ಹಾಕ್ಸಿದ್ರೆ ತುಂಬಾ ಸ್ಕಿನ್ ಇಶ್ಯೂಸ್ ಬರುತ್ತೆ ಅಂತಾರೆ. ಇದ್ರ ಬಗ್ಗೆ ಆಸ್ ಅನ್ ಆರ್ಟಿಸ್ಟ್ ನೀವೇನು? ಸೊ ನೋಡಿ, ಏನಂದ್ರೆ ಟ್ಯಾಟೂ ಸ್ಟುಡಿಯೋನೇ ವರ್ಕ್ ಮಾಡಿಸೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ಸ್ ಬರಲ್ಲ. ಯಾಕಂದ್ರೆ ಯಾವುದೇ ಒಂದು ಟ್ಯಾಟೂ ಸ್ಟುಡಿಯೋ ಹೋದ್ರೂ ಕೂಡ ಹೈಜೀನ್ ಅನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡೇ ಮಾಡ್ತಾರೆ. ಎಲ್ಲಿ ಕಾಯಿಲೆಗಳು ಬರುತ್ತೆ ಅಂದರೆ ರೋಡ್ ಸೈಡು, ಯೂಸರ್ ಲೀಡರು, ಅವ್ರಿಗೇನು ಟ್ಯಾಟೂ ಬಗ್ಗೆ ಗೊತ್ತಿರಲ್ಲ ಅಂತ ಕಡೆ ಮಾಡಿಸೋದ್ರಿಂದ 200% ಕಾಯಿಲೆ ಬಂದೇ ಬರುತ್ತೆ ಮತ್ತು ಸ್ಕಿನ್ ಇಶ್ಯೂಸ್ ಆಗೇ ಆಗುತ್ತೆ. ಬ್ರೋ, ಇನ್ನೊಂದು ಕ್ವಶನ್, ಫಸ್ಟ್ ಟೈಮ್ ಟ್ಯಾಟೂ ಹಾಕ್ಸೋರಿಗೆ ಆಸ್ ಅ ಟ್ಯಾಟೂ ಆರ್ಟಿಸ್ಟ್ ನೀವು ಏನಂತ ಸಜೆಷನ್ ಕೊಡ್ತೀರಾ? ಖಂಡಿತ ಬ್ರೋ, ಈ ಥರ ನನಗೂ ಕೂಡ ತುಂಬ ಸಲ ಫೇಸಿಂಗ್ ಮಾಡಿದ್ದೀನಿ. ಅಂದರೆ ಯಾವುದೇ ಥರ ಟ್ಯಾಟೂಗೆ ಐಡಿಯಾನೇ ಇರೋದಿಲ್ಲ ಅವ್ರಿಗೆ, ಬಟ್ ಅವ್ರಿಗೆ ಯಾವಾಗ ಟ್ಯಾಟೂ ಬೇಕಾಗುತ್ತೆ. ಫಸ್ಟ್ ಥಿಂಗ್ ಬಂದು ಅವ್ರಿಗೆ ಟ್ಯಾಟೂ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಓಕೆ, ಒಂದು ಟ್ಯಾಟೂ ನಾನು ಮಾಡಿಸ್ತೀನಿ ಅಂತ ಒಂದು ಐಡಿಯಾ ಇರಬೇಕು. ಇಲ್ಲ ಅಂದರೆ ಅವ್ರಿಗೆ ಯಾವ ಥರ ಟ್ಯಾಟೂ, ಯಾವ ಥರ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ, ಅವ್ರ ಕ್ಯಾರೆಕ್ಟರ್ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಅದ್ರ ಮೇಲೆ ನಾವು ಡಿಸೈನ್ಸ್ಗಳನ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಅವ್ರಿಗೆ ಅಪ್ರೋಚ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಅದನ್ನು ಕಂಡಿದ್ದೀವಿ. ಬ್ರೋ, ಇನ್ನೊಂದು ಕ್ವಶನ್ನು, ತುಂಬಾ ಜನ ಫಸ್ಟ್ ಟೈಮ್ ಟ್ಯಾಟೂ ಹೋಗೋರಿಗೆ ಹೈಜೀನ್ ಬಗ್ಗೆ, ಟ್ಯಾಟೂ ಆರ್ಟಿಸ್ಟ್ ಹೈಜೀನ್ ಬಗ್ಗೆ, ಮೇಂಟೆನೆನ್ಸ್ ಬಗ್ಗೆ ತುಂಬಾ ಕನ್ಸರ್ನ್ ಇರುತ್ತೆ. ಆಸ್ ಅನ್ ಆರ್ಟಿಸ್ಟ್ ನಿಮ್ಮ ಸ್ಟುಡಿಯೋದಲ್ಲಿ ಯಾವ ಥರ ಹೈಜೀನ್ ಬೇಕು? ಸೊ ಮೇನ್ ಥಿಂಗ್ ಬಂದು ಒಂದು ಡಿಸೈನ್ ಅಂದರೆ ನೆಕ್ಸ್ಟ್ ಬಂದರೆ ಹೈಜೀನ್. ಹೈಜೀನ್ ಅಂತ ಅಂದರೆ ಸ್ಟುಡಿಯೋ ನೀಟಾಗಿ ಇಟ್ಕೊಂಡು ಅದಲ್ಲ. ಹೈಜೀನ್ ಅಂತ ಅಂದರೆ ನಮ್ಮ ಟ್ಯಾಟೂ ಸೆಟಪ್ ಏನಿರುತ್ತೆ, ಪ್ರತಿಯೊಂದು ರ್ಯಾಪ್ ಮಾಡಬೇಕು. ಒಂದು ಕ್ಲೈಂಟಿಗೆ ಒಂದು ಸಲ ನಾವು ರ್ಯಾಪು ಮತ್ತು ಕ್ಲೀನ್ ಗ್ಲೋಸು ಮತ್ತು ನೀಡಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು, ಅದನ್ನು ನಾವು ಹೈಜೀನ್ ಆಗಿ ಕರಿತೀವಿ. ಅದನ್ನು ನಾವು ಕ್ಲೈಂಟ್ ಕೊಡೋದ್ರಿಂದ ಯಾವುದೇ ಥರ ಇಶ್ಯೂಸ್ ಹೇಳಿದ್ರೆ ಸ್ಕಿನ್ ಇಶ್ಯೂಸ್ ಆ ಥರ ಯಾವುದೇ ಥರ ಇಶ್ಯೂಸ್ ಆಗಲ್ಲ. ಪ್ರತಿಯೊಂದು ರ್ಯಾಪ್ ಮಾಡಬೇಕಾಗುತ್ತೆ, ಪ್ರತಿಯೊಂದು ಹೈಜೀನ್ ಆಗಿ ಕ್ಲೀನಾಗಿ ಇಟ್ಕೋಬೇಕು ಸೆಟಪ್. ನಾವು ಕೂಡ ಕ್ಲೀನಾಗಿ. ಬ್ರೋ, ಆರ್ಟಿಸ್ಟ್ ಆಗಿ ಫಸ್ಟ್ ಟೈಮ್ ಟ್ಯಾಟೂ ಮಾಡೋರು ತುಂಬಾ ಇಶ್ಯೂ ಫೇಸ್ ಮಾಡೋದಂದ್ರೆ ಪೇಯ್ನ್. ಈ ಪೇಯ್ನ್ ಬಗ್ಗೆ ನೀವೇನು? ಪೇಯ್ನ್ ಆಗುತ್ತೆ. ತುಂಬ ಜನ ಎಲ್ಲ ಕಡೆ ಹೇಳಿದ್ದಾರೆ ಪೇಯ್ನ್ ಆಗಲ್ಲ, ಪೇನ್ಲೆಸ್ ಟ್ಯಾಟೂಸ್ ಅಂತ. ಅದೆಲ್ಲ ಸುಳ್ಳು. ಯಾಕಂದರೆ ನಾವು ಸ್ಕಿನ್ನ ಡ್ಯಾಮೇಜ್ ಮಾಡ್ತಾ ಇರ್ತೀವಿ. ಖಂಡಿತ 200% ಪೇಯ್ನ್ ಆಗೇ ಆಗುತ್ತೆ, ಬಟ್ ಅಂದ್ಕೊಂಡಿರೋಷ್ಟು ಪೇಯ್ನ್ ಆಗಲ್ಲ. ನಾವು ತಡೆಯೋಕ್ಕೆ ಆಗಲ್ಲಪ್ಪ, ಆ ಥರ ಪೇಯ್ನ್ ಆಗಲ್ಲ. ಇವೆಂಟಲ್ಲಿ ಒಂದು ಸ್ಮಾಲ್ ಕ್ರಿಕಿಂಗ್ ಪೇಯ್ನ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇನ್ನೇನಿರಲ್ಲ. ಖಂಡಿತ ತುಂಬ ಲೈಟ್ ಪೇಯ್ನ್. ಅದು ಸ್ಟಾರ್ಟಿಂಗ್. ಹೋಗ್ತಾ 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 ಆಟೋಮೆಟಿಕ್ಲಿ ಅದು ಬಾಡಿಗೆ ಅಡ್ಜಸ್ಟ್ ಆಗುತ್ತೆ. ಬ್ರೋ, ಇನ್ನೊಂದು ಮೇನ್ ಕ್ವಶನ್, ಟ್ಯಾಟೂ ಹಾಕ್ಸಿದ್ಮೇಲೆ, ಫಸ್ಟ್ ಟೈಮ್ ಟ್ಯಾಟೂ ಹಾಕ್ಸಿದ್ಮೇಲೆ ಆಫ್ಟರ್ ಕೇರ್ ಏನಾಗುತ್ತೆ, ಏನಿರಬೇಕು? ತುಂಬ ಜನ ಕನ್ಫ್ಯೂಷನ್ಸ್ ಇದೆ. ಎಷ್ಟು ಒಬ್ಬರು ಇರೋದಲ್ಲ, ಪ್ರತಿ ಟ್ಯಾಟೂ ಮಾಡಿಸೋ ಕನ್ಫ್ಯೂಷನ್ಸು ಆಫ್ಟರ್ ಕೇರ್. ಯಾಕಂದರೆ ಕೆಲವು ಸ್ಟುಡಿಯೋದಲ್ಲಿ ಹೇಳ್ತಾರೆ, ಕೆಲವು ಕಡೆ ಹೇಳೋದಿಲ್ಲ. ಬಟ್ ನಮ್ಮ ಹತ್ರ ಟ್ಯಾಟೂ ಮಾಡಿಸೋದ್ರಿಂದ ಏನಂದರೆ ಆಫ್ಟರ್ ಕೇರ್ ಬಗ್ಗೆ ನಾವು ಫುಲ್ ಕ್ಲಿಯರ್ ಕೊಡ್ತೀವಿ. ಟ್ಯಾಟೂ ಮಾಡಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಟ್ಯಾಟೂ ಮಾಡಿಸ್ಕೊಡ್ಬೋದು, ನಾವು ಟ್ಯಾಟೂ ಮುಗಿದೋಗುತ್ತೆ. ಬಟ್ ಇಲ್ಲಿ ಪ್ರೋಸೆಸ್ ಬಂದು 1 ಮಂತ್ ಕೇರ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಡಸ್ಟ್ ಬೀಳ್ಸ್ಕೊಡೋದಾಗಿರ್ಬೋದು, ರೈನ್ ವಾಟರ್ ಬೀಳ್ಸ್ಕೊಡೋದಾಗಿರ್ಬೋದು, ಇಚ್ಚಿಂಗ್ ಆಗೋದಕ್ಕೆ ಎತ್ಕೊಳ್ಳೋದು, ಇದೆಲ್ಲ ಮಾಡಬಾರ್ದು. ಅದೆಲ್ಲ ಮಾಡೋದ್ರಿಂದ ಟ್ಯಾಟೂ ಸ್ಪಾಯ್ಲ್ ಆಗುತ್ತೆ 200%. ಬರೀ ಆರ್ಟಿಸ್ಟ್ನ ಬ್ಲೇಮ್ ಮಾಡ್ತಾರೆ ಹಿಂಗಾಗೋದು ಟ್ಯಾಟೂ. ಬಟ್ ಆಫ್ಟರ್ ಕೇರ್ ತುಂಬ ಮುಖ್ಯ. ಅದು ಟ್ಯಾಟೂ ಮಾಡಿಸಿ ರಿಜಿಸ್ಟ್ರೇಷನಲ್ಲಿ ನಾವು ಕಂಪ್ಲೀಟಾಗಿ ಆಫ್ಟರ್ ಕೇರ್ ಬಗ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮಂಥ ಆರ್ಟಿಸ್ಟ್ ಫಸ್ಟ್ ಟೈಮ್ ಇನ್ಫಾರ್ಮೇಶನ್ ಬಂದಿರೋದು ಇಸ್ ವೆರಿ ಗುಡ್. ಯಾವುದೇ ಕಸ್ಟಮರ್ ಬಂದ್ರೂ ಹೊಸದಾಗಿ ಅವರಿಗೆ ಏನು ಕಾಮನ್ ಡೌಟ್ಸ್ ಇರುತ್ತೋ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.